ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇರುವಂತಹ ಪ್ರತಿಯೊಬ್ಬರು ವೀಕ್ಷಕರಿಗೂ ಮಹೇಶ್ ಭೂಪತಿ ಕಡೆಯಿಂದ ನಮಸ್ಕಾರ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಇರುವಂತಹ ಇಂಡಿಪೆಂಡೆಂಟ್ ಹೌಸ್ ಆಗಿದೆ. ಈ ಪ್ರಾಪರ್ಟಿ ಮುಂದೆಗಡೆ ನಮಗೆ 30 ಅಡಿಗಳ ಟಾರ್ ರೋಡ್ ಇದೆ. ಪ್ರೆಸೆಂಟ್ ನಮಗೆ ಕಾವೇರಿ ವಾಟರ್ ಕೂಡ ರನ್ನಿಂಗ್ ಇದೆ. ಈ ಪ್ರಾಪರ್ಟಿಯಿಂದ ಎಕ್ಸಾಕ್ಟ್ ನಮಗೆ 1.8 ಕಿಲೋಮೀಟರ್ ದೂರದಲ್ಲಿ ಕನಕಪುರ ರೋಡ್ ಬರುತ್ತೆ. ಕನಕಪುರ ರೋಡ್ ಅಲ್ಲಿ ಬರುವಂತಹ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಜೊತೆಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ತುಂಬಾ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಮನೆ ಪಕ್ಕದಲ್ಲಿ ನಮಗೆ 80 ಅಡಿಗಳ ರಸ್ತೆ ಕೂಡ ಹಾದು ಹೋಗುತ್ತೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಎಕ್ಸಾಕ್ಟ್ 2.1 ಕಿಲೋಮೀಟರ್ ದೂರದಲ್ಲಿ ಕನಕಪುರ ರೋಡ್ ಅಲ್ಲಿ ಬರುವಂತಹ ಡಿ ಮಾರ್ಟ್ ಕೂಡ ನಮಗೆ ತುಂಬಾ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ವೀಕ್ಷಕರೇ, ಈಗ ನಾವು ಮನೆ ಮುಂದೆಗಡೆ 30 ಅಡಿಗಳ ಟಾರ್ ರೋಡ್ ಇದೆ. ಡ್ರೈನೇಜ್ ವರ್ಕು ಪ್ರೆಸೆಂಟ್ ರನ್ನಿಂಗ್ ಇದೆ. ಜೊತೆಗೆ ಕಾವೇರಿ ವಾಟರ್ ಕೂಡ ನಮಗೆ ಈ ಲೆವೆಟ್ ಅಲ್ಲಿ ಸಮೃದ್ಧವಾಗಿ ಬರ್ತಾ ಇದೆ. ಬನ್ನಿ ವೀಕ್ಷಕರೇ, ಈಗ ಮನೆ ಒಳಗಡೆ ಎಂಟ್ರಿ ಆಗೋಣ. ಗೇಟ್ ಫುಲ್ ಕವರ್ ಮಾಡ್ಬಿಟ್ಟಿದ್ದಾರೆ. 2 ಗೇಟ್ ಗಳು ಪ್ರಾವಿಷನ್ ಮಾಡಿದ್ದಾರೆ. ಒಂದು ವಾಕಿಂಗ್ ಗೇಟ್, ಇನ್ನೊಂದು ನಮಗೆ ವೆಹಿಕಲ್ ನಿಲ್ಸ್ಕೊಂಡು ಓಡಾಡಬೇಕಾಗಿರುವಂತಹ ಗೇಟ್ ನ ಪ್ರಾವಿಷನ್ ಮಾಡಿದ್ದಾರೆ. ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಮಾಡಿರುವಂತಹ ಗೇಟ್ ನ ಪ್ರಾವಿಷನ್ ಮಾಡಿರುವಂತದ್ದು. ವೀಕ್ಷಕರೇ, ಈಗ ನಾವು ಕಾರ್ ಪಾರ್ಕಿಂಗ್ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡಬಹುದು. ಈ ಪೋರ್ಷನ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಂಖ್ಯೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಸ್ಟೇರ್ ಕೇಸು ಫಸ್ಟ್ ಫ್ಲೋರ್ ಹೋಗೋದಕ್ಕೆ, ಒಂದು ಕಾರ್ ಪಾರ್ಕಿಂಗ್ ಜೊತೆಗೆ 4 ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಜಾಗ ಪ್ರಾವಿಷನ್ ಮಾಡಿರುವಂತದ್ದು. ಕಾವೇರಿ ಮೀಟರ್ ಗೆ ಇಲ್ಲಿ ಪ್ರಾವಿಷನ್ ಬಿಟ್ಟಿರುವಂತದ್ದು. ಮನೆಗೆ ಬಂದಿರೋರು ಏನಾದ್ರು ಮೀಟರ್ ಅಪ್ಲೈ ಮಾಡ್ರೆ ಮೀಟರ್ ಪ್ರೆಸೆಂಟ್ ನಮಗೆ ಅವೈಲೇಬಲ್ ಇದೆ. ಯಾಕಂದ್ರೆ ಏರಿಯಾದಲ್ಲಿ ಕಾವೇರಿ ವಾಟರ್ ನಮಗೆ ರನ್ನಿಂಗ್ ಇದೆ. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಅಲ್ಲಿ ವೈಸ್ ಬಿಟ್ಟಿದ್ದಾರೆ ನೋಡಿ. ಅದ್ರ ಜೊತೆಗೆ MS ಗ್ರಿಲ್ ವರ್ಕ್ ಅಲ್ಲಿ ನಮಗೆ ಸೇಫ್ಟಿ ವೈಸ್ ಅಲ್ಲಿ ಕೂಡ ವರ್ಕ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಕಾರ್ ಪಾರ್ಕಿಂಗ್ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿ ಸ್ಕೈಡ್ ವೆಟರ್ ಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. POP ವರ್ಕ್ ಅಲ್ಲಿ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಕಾರ್ ಪಾರ್ಕಿಂಗ್ ಆಪೋಸಿಟ್ ಅಲ್ಲಿ ನಮ್ಗೊಂದು ಸರ್ವೆಂಟ್ ರೂಮ್ ಪ್ರಾವಿಷನ್ ಕೂಡ ಮಾಡಿರುವಂತದ್ದು ನೋಡಿ. ಒಳ್ಳೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಎಂಟ್ರೆನ್ಸ್ ಅಲ್ಲಿ ನಮಗೊಂದು ಹ್ಯಾಂಡ್ ವಾಶ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಕಿಚನ್ ಸ್ಲಾಬ್ ವಾಲ್ ಟು ವಾಲ್ ವರ್ಗು ನಮಗೆ ಕಂಪ್ಲೀಟ್ ಆಗಿದೆ ವಿತ್ ಇಂಟೀರಿಯರ್ ವರ್ಕ್ ಮತ್ತೆ ಬ್ಯಾಸ್ಕೆಟ್ ಪ್ರಾವಿಷನ್ ಎಲ್ಲ ನಮಗೆ ಈ ಪೋರ್ಷನ್ ಅಲ್ಲಿ ಮಾಡ್ಕೊಟ್ಟಿರುವಂತದ್ದು ನೋಡಿ. ಅದಕ್ಕೂ ಕೂಡ ನಮಗೆ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿದ್ದಾರೆ. ವಾಲ್ಗೆ ನಮಗೆ ವೆಟರ್ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್ ಸ್ಪೇಸ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಪಕ್ಕದಲ್ಲಿ ನಮಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಬಿಟ್ಟಿದ್ದಾರೆ. 2 ಅಡಿ ಇದೆ. ಎಕ್ಸಾಕ್ಟ್ ನಮಗೆ 2 ಫೀಟ್ ಪ್ರಾವಿಷನ್ ಬಿಟ್ಟಿರುವಂತದ್ದು ಸೆಟ್ ಬ್ಯಾಕ್. ಮೇಲ್ಗಡೆ ನೋಡಬಹುದು, ಇಲ್ಲೂ ಕೂಡ ನಮಗೆ ಸೆಟ್ ಬ್ಯಾಕ್ ಆ ಮನೆಯವರು ಹಿಂದೆಗಡೆ ಮನೆಯವರು ಬಿಟ್ಟಿದ್ದಾರೆ. ಇವರು ಕೂಡ ನಮಗೆ ಡೈರೆಕ್ಟ್ ಹೀಗೆ ಹೋಗಿದೆ. ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಇರುವಂತಹ ಒಂದು ಸರ್ವೆಂಟ್ ರೂಮ್ ಇದು. ಕಿಚನ್, ಒಂದು ಹಾಲ್, ಆರಾಮಾಗಿ ಒಂದು ಫ್ಯಾಮಿಲಿ ಸ್ಟೇ ಆಗುವಷ್ಟು ಜಾಗ ಸರ್ವೆಂಟ್ ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ವಿಂಡೋಗಳು ಕೊಟ್ಟಿದ್ದಾರೆ ವೆಂಟಿಲೇಷನ್ ಗೋಸ್ಕರ. ಕಾಮನ್ ಬಾತ್ರೂಮ್ ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿದೆ. 1/2 ವೆಟರ್ ಫಿಟಲ್ಸ್ ನ ಆಂಟಿಸ್ಕೈಡ್ ವೆಟರ್ ಫಿಟಲ್ಸ್ ವಾಲ್ ಗಳಿಗೆ ಕೂಡ ನಮಗೆ ಇನ್ಸ್ಟಾಲ್ ಆಗಿದೆ. ಆರಾಮಾಗಿ ಒಂದು ಫ್ಯಾಮಿಲಿ ಸ್ಟೇ ಆಗ್ಬೋದು. ಅಷ್ಟು ಸಮೃದ್ಧವಾಗಿ ಈ ಕಾರ್ ಪಾರ್ಕಿಂಗ್ ಅಲ್ಲಿ ಇರುವಂತಹ ಒಂದು ಸರ್ವೆಂಟ್ ರೂಮ್ ನ ಪ್ರಾವಿಷನ್ ನ ಮಾಡಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿದೆ. ಈ ಪೋರ್ಷನ್ ಅಲ್ಲಿ ಬೋರ್ವೆಲ್, ಆ ಪೋರ್ಷನ್ ಅಲ್ಲಿ ಸಂಪಲ್ಲ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಎಷ್ಟು ಬೇಕೋ ಅಷ್ಟೇ ಮಾಡಿದ್ದಾರೆ. ಸೂಪರ್ ಆಗಿದೆ. ನೋಡಬಹುದು ವೀಕ್ಷಕರ, ಸ್ಟೇರ್ ಕೇಸು ನಮಗೆ ತುಂಬಾ ದೃಢವಾಗಿ ಅಂದ್ರೆ ತುಂಬಾ ಅಗ್ಗಳವಾಗಿ ನಮಗೆ ಮಾಡಿರುವಂತದ್ದು. ಗ್ರಾನೈಟ್ ಫ್ಲೋರಿಂಗ್ ಬರುತ್ತೆ ನಮಗೆ. ಪಕ್ಕದಲ್ಲಿ SS ಎಲ್ಲ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಎಕ್ಸಾಕ್ಟ್ ನಾನೀಗ ಮೈನ್ ಡೋರ್ ಬಂದಿದ್ದೀನಿ. ಇದು ಬಂದು ನಮಗೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ನಾರ್ತ್ ಫೇಸಿಂಗ್ ಬಿಲ್ಡಿಂಗು. ಮುಂದೆಗಡೆ ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಸೆಕ್ಯೂರಿಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ ಮತ್ತೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ವಾಲಕ್ ಫುಲ್ ನಮಗೆ 2/4 ವೆಟರ್ ಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. WPC ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವೀಕ್ಷಕರೇ, ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಳ್ಳೋ ಅಷ್ಟು ಜಾಗ ಇರುವಂತಹ ಲಿವಿಂಗ್ ರೂಮ್ ಸೂಪರ್ ಆಗಿದೆ. ಅದಕ್ಕೆ ತಕ್ಕನಾಗೇನೆ ನಮಗೆ ಮೈನ್ ಡೋರ್ ಕೂಡ ನಮಗೆ ಟೀಕಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಮೇಲ್ಗಡೆ POP ವರ್ಕ್, 2 ಫ್ಯಾನ್ ಗಳ ಜೊತೆಗೆ ಒಂದು ಝೂಮರ್ ಹಾಕೊಳ್ಳೋಕು ಪ್ರಾವಿಷನ್ ಮಾಡಿದ್ದಾರೆ. ಎಲ್ ಶೇಪ್ ಅಲ್ಲಿ ಒಂದು ಸೋಫಾ ಹಾಕೊಂಡು ಸೆಂಟ್ರಲ್ಲಿ ಒಂದು ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇರುವಂತಹ ಲಿವಿಂಗ್ ರೂಮ್ ಇದು. ಹಾಲು, ಸಭಾಂಗಣ, ದೊಡ್ಡದಾಗಿರುವಂತಹ ಒಂದು ವಿಂಡೋ ಪೋರ್ಷನ್ ಅಲ್ಲಿ. ಡೋರ್ ಪಕ್ಕದಲ್ಲಿ ನಮಗೆ ಈ ಪೋರ್ಷನ್ ಫುಲ್ 7 ಅಡಿವರೆಗೂ ನಮಗೆ ಟಿವಿ ಕ್ಯಾಬಿನೆಟ್, ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. 2 ಬಾಕ್ಸ್ ಗಳು ಪ್ರಾವಿಷನ್ ಮಾಡಿದ್ದಾರೆ. ಎಲ್ಲಾ ತರದ ಕೇಬಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. 4 ಡ್ರಾಯರ್ ಬಾಕ್ಸ್ ಗಳ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಪೂಜಾ ಮನೆ,
ಕುತ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಓಕೆ. ಕೆಳಗಡೆ ನಮ್ಗೆ ಡ್ರಾಯರ್ ಬಾಕ್ಸ್ ಮಾಡ್ಕೊಡ್ತಾರೆ ಅನ್ನೋ ಗೊತ್ತಿಲ್ಲ, ಕೇಳ್ಬೇಕು. ಗ್ರಾನೈಟ್ ಸ್ಲಾಬ್ ನಮ್ಗೆ ಹಾಕೊಟ್ಟಿದ್ದಾರೆ. 2x4 ವೆಟ್ರೋಫಿಟಲ್ಸ್ ವಾಲ್ಗಳಿಗೆ ವಿತ್ PVP ವರ್ಕ್ ಅಲ್ಲ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಡೋರ್ ಬಂದ್ಬಿಟ್ಟು ನಮ್ಗೆ ಟೀಕ್ವುಡ್ ಬರುತ್ತೆ. ಟೀಕ್ವುಡ್ ಡೋರು ಟೀಕ್ವುಡ್ ಫ್ರೇಮ್ ಅಲ್ಲಿ ಕಂಪ್ಲೀಟ್ ಆಗಿರೋದು. ವಾಲ್ಗಳ ನಮ್ಗೆ ಇಂಟೀರಿಯರ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ಕಿಚನ್ ಬರುತ್ತೆ. ಎಕ್ಸಾಕ್ಟ್ ಅಗ್ನಿಮೂಲೆಯಲ್ಲಿ ಬರುವಂತಹ ಕಿಚನ್ ಇದು. ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು ಕಿಚನ್ ಪ್ಲಸ್ ಡೈನಿಂಗ್ ಏರಿಯಾ ಬರುತ್ತೆ ನಮ್ಗೆ. ಕಿಚನ್ ನೋಡೋಣ. ಸಿಂಕು, ಚಿಮ್ಮಿಗೆ ಪ್ರಾವಿಷನ್, ಸ್ಟವ್ ಇಟ್ಕೊಳ್ಳೋಕೆ ಪ್ರಾವಿಷನ್, ಆಕ್ವಾ ಗಾರ್ಡ್ಗೆ ಇಲ್ಪ್ ಕೊಟ್ಟಿದ್ದಾರೆ. ಮೇಲ್ಗಡೆ ವಿತ್ ಸ್ಟೋರೇಜ್ ಪ್ರಾವಿಷನ್ ಕೂಡ ನಮ್ಗೆ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮ್ಗೆ ಕಟ್ಲಾ ಪ್ರಾವಿಷನ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಬ್ಯಾಸ್ಕೆಟ್ ಪ್ರಾವಿಷನ್ ಯೂಸ್ ಮಾಡಿದ್ದಾರೆ. ಎಲ್ಲ ನಮ್ಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು. 40 mm ಗ್ರಾನೈಟ್ ಸ್ಲಾಬ್ ಕೂಡ ನಮ್ಗೆ ಕಿಚನ್ ಅಲ್ಲಿ ಇನ್ಕ್ಲೂಡ್ ಆಗಿರುವಂತದ್ದು. ಇದು ಪಕ್ಕದಲ್ಲಿ ಯುಟಿಲಿಟಿ. ಇಲ್ಲಿ ಯುಟಿಲಿಟಿ ಚಿಕ್ಕದಾಗಿರುವಂತಹ ಒಂದು ಕಾಮನ್ ಬಾತ್ರೂಮ್. ಚಿಕ್ಕದಾಗೆಲ್ಲ ದೊಡ್ಡದಾಗಿ ಇದೆ. ಆರಾಮಾಗಿ ಸ್ನಾನ ಮಾಡ್ಕೊಂಡು 2 ಕೆಲಸಕ್ಕೂ ಯೂಸ್ ಆಗುವಷ್ಟು ಪ್ರಾವಿಷನ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ಈ ಕಾಮನ್ ಬಾತ್ರೂಮ್ ವ್ಯವಸ್ಥೆ ಮಾಡಿರುವಂತದ್ದು. ಅದ್ರ ಜೊತೆಗೆ ಇಲ್ಲಿ ಯುಟಿಲಿಟಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ ನೋಡಿ. ಇದು ಯುಟಿಲಿಟಿ. ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗೋಗಿದೆ. ವೆಂಟಿಲೇಷನ್ ಗೆ ಕೂಡ ನಮ್ಗೆ ವಿಂಡೋ ಪ್ರಾವಿಷನ್ ಎಲ್ಲ ಬಿಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲೂ ನಮ್ಗೊಂದು ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಓವೆನ್ ಆಗ್ಲಿ ಏನಾದ್ರು ಸಮಥಿಂಗ್ ಐಟಮ್ಸ್ ಗಳನ್ನ ಇಟ್ಕೋಬಹುದು. ಈ ಪೋರ್ಷನ್ ಅಲ್ಲಿ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಎಲ್ಲ ಕೊಟ್ಟಿರುವಂತದ್ದು. ಇಲ್ಲಿ ಡೈನಿಂಗ್ ಏರಿಯಾ ಬರುತ್ತೆ. ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಪ್ರಾವಿಷನ್ ಮಾಡಿದ್ದಾರೆ. ಇದು ಡೈನಿಂಗ್ ಏರಿಯಾ. ಆರಾಮಾಗಿ 10 ಜನ ಕೂತ್ಕೊಂಡು ಊಟ ಮಾಡೋಷ್ಟು ಜಾಗ ಸಮೃದ್ಧವಾಗಿ ನಮ್ಗೆ ಬಿಲ್ಡ್ ಆಗಿರುವಂತಹ ಡೈನಿಂಗ್ ಏರಿಯಾ ಇದು. ಮೇಲ್ಗಡೆ ಕೂಡ ನಮ್ಗೆ POP ವರ್ಕ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಒಳ್ಳೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತದ್ದು ನಮ್ಗೆ ಸೂಪರ್ ಆಗಿದೆ. ವೀಕ್ಷಕರೇ ಬನ್ನಿ ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೇಮ್ ಗ್ರಾನೈಟ್ ನಮ್ಗೆ ಕಂಟಿನ್ಯೂ ಆಗಿದೆ. SS ವರ್ಕ್ ಎಲ್ಲ ನಮ್ಗೆ ರೈಟ್ ಸೈಡ್ ಗೆ ಲೆಫ್ಟ್ ಸೈಡ್ ಗೆ ಬಿಲ್ಡ್ ಆಗಿರುವಂತದ್ದು. ಎಕ್ಸಾಕ್ಟ್ ನಾನೀಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ ನೋಡಿ. ಕೆಳಗಡೆ ನೋಡಿ ಸ್ಕೈಲೈಟ್ ಇರೋದ್ರಿಂದ ಸನ್ಲೈಟ್ ನಮ್ಗೆ ಸೆಕೆಂಡ್ ಫ್ಲೋರ್ ಟ್ರಾವೆಲ್ ಆಗ್ತಾ ಇದೆ. ಈ ಪೋರ್ಷನ್ ಅಲ್ಲಿ ಫಸ್ಟ್ ಫ್ಲೋರ್ ವರೆಗೂ ಈ ಗ್ಯಾಪ್ ಅಲ್ಲಿ ಬರುತ್ತೆ. ಬಟ್ ಇಲ್ಲಿ ನೋಡಿ ನ್ಯಾಚುರಲ್ ಲೈಟ್ ನಮ್ಗೆ ತುಂಬಾ ಈ ಗ್ರಾನೈಟ್ ನಾಗೆ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಇಲ್ಲಿ ಸ್ಟಡಿ ಯೂನಿಟ್ ಒಂದು ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ ಎಂಟ್ರೆನ್ಸ್ ಅಲ್ಲಿ ಒಂದು ಸ್ಟಡಿ ಯೂನಿಟ್ ಒಂದು ಮಾಡಿರುವಂತದ್ದು. ಕಾರಿಡಾರ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಇದೆ. ಈಗ ನಾವು ನೋಡ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡು ಓಡಾಡೋ ಅಷ್ಟು ಜಾಗ ತುಂಬಾ ಸೂಪರ್ ಆಗಿ ಬಿಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ವಿಂಡೋ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಬ್ಯೂಟಿಫುಲ್ POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ವಾಲ್ ಟು ವಾಲ್ ಮತ್ತೆ ಟಾಪ್ ಟು ಬಾಟಮ್ ವರ್ಗು ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಇರುವಂತದ್ದನ್ನ ಹಾಕಿದ್ದಾರೆ. ಈ ಪೋರ್ಷನ್ ಫುಲ್ ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಇರೋದನ್ನ ಹಾಕಿರುವಂತದ್ದು ನೋಡಿ. ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಟಿವಿ ಕ್ಯಾಬಿನೆಟ್. ಇದ್ರ ಪಕ್ಕದಲ್ಲಿ ಡ್ರೆಸ್ಸಿಂಗ್ ವಿತ್ LED ಲೈಟ್. ಇದ್ರ ಹಿಂದೆಗಡೆ ಕೂಡ ನಮ್ಗೆ ಸ್ಟೋರೇಜ್ ಇದೆ ನೋಡಿ, ವಿತ್ ಸ್ಟೋರೇಜ್. ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಪ್ರಾವಿಷನ್ ಮಾಡಿದ್ದಾರೆ. ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರು ಕೂಡ ಎಲ್ಲಾ ರೀತಿಯ ವ್ಯವಸ್ಥೆಗಳು ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಆಗಿರುವಂತದ್ದು. ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫಿಟಲ್ಸ್ ಅಲ್ಲಿ ವಾಲ್ಗಳಿಗೆ ಆಂಟಿಸ್ಕ್ಯಾಟ್ ವೆಟ್ರೋಫಿಟಲ್ಸ್ ಅಲ್ಲಿ ಫ್ಲೋರಿಂಗ್ ಆಗಿ ನಮಗೆ ಯೂಸ್ ಮಾಡಿದ್ದಾರೆ. ಸೂಪರ್ ಆಗಿ ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿದೆ. ವಾಲ್ ಮೌಂಟೆಡ್ ಕಮೋಟು, ಜಾಗೋರ್ ಮತ್ತೆ ಇಂಡೋರ್ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಸ್ಪೇಷಿಯಸ್ ಆಗಿ ಕಾಮನ್ ಬಾತ್ರೂಮ್ ಬಂದಿರುವಂತದ್ದು ಸೂಪರ್ ಆಗಿದೆ. ಇದ್ರ ಎದುರುಗಡೆ ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಅಷ್ಟೇ ಸ್ನೇಹಿತರೆ, ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ ನೋಡಿ. ಫ್ಲೋರಿಂಗ್ ಅಲ್ಲಿ ಗೊತ್ತಾಗುತ್ತೆ. ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡು ಕೂಡ ಓಡಾಡೋಕೆ ಜಾಗ ಇದೆ. 2 ಸ್ಲೈಡಿಂಗ್ ಡೋರು. ಮೇಲ್ಗಡೆ ನಮ್ಗೆ ಬಾಕ್ಸ್ ಗಳು ಇಟ್ಕೊಳ್ಳೋಕೆ ಒಂದು ಪ್ರಾವಿಷನ್. ಇದ್ರ ಮೇಲ್ಗಡೆ ನೋಡಿ POP ವರ್ಕ್ ಸೂಪರ್ ಆಗಿದೆ. ಬಟ್ ಏನಾದ್ರೆ ಸ್ಟ್ರಿಪ್ ಲೈಟ್ ಹಾಕಿಲ್ಲ. ಸ್ಟ್ರಿಪ್ ಲೈಟ್ ಹಾಕೊಂಡ್ರೆ ಎಕ್ಸ್ಟ್ರಾರ್ಡಿನರಿ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ವಾರ್ಡ್ರೋಬ್ ಎಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿ ಕಾಮನ್ ಇದು ಬಾಲ್ಕನಿ. ಔಟರ್ ಲೊಕೇಶನ್ ನೋಡಿ, ಫುಲ್ಲು ಮನೆ ಇದೆ. ಟೆರೆಸ್ ಅಲ್ಲಿ ಹೇಳ್ತೀನಿ ಯಾವ್ದಕ್ಕೆ ಹತ್ರ ಆಗುತ್ತೆ ಅಂತ. ಆರಾಮಾಗಿ ಒಂದು ಚೇರ್ ಹಾಕೊಂಡು ಕುತ್ಕೊಳ್ಳೋ ಅಷ್ಟು ಜಾಗ ಈ ಬಾಲ್ಕನಿಯಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್. ಓಕೆ, ಯಾಕಂದ್ರೆ ಬಾಲ್ಕನಿ ಸ್ಪೇಸ್ ಇರೋದ್ರಿಂದ ಇದು ಓಕೆ ಅನ್ಬೋದು. ನಾಟ್ ಬ್ಯಾಡ್, ಚೆನ್ನಾಗಿದೆ. ವೀಕ್ಷಕರು ಈಗ 3ನೇ ಫ್ಲೋರ್ ಹೋಗ್ತಾ ಇದ್ದೀನಿ. ಮೇಲ್ಗಡೆ ನೋಡಿ ಸ್ಕೈಲೈಟ್ ಪ್ರಾವಿಷನ್ ಮಾಡಿದ್ದಾರೆ.
ಎಕ್ಸಾಕ್ಟ್ ಆಗಿ ನಾವ್ ಇಲ್ಲಿ ಬಂದ್ರೆ ವಾಷಿಂಗ್ ಮಿಷಿನ್ ಗೆ ಪಾಯಿಂಟ್ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ವಾಷಿಂಗ್ ಮಿಷಿನ್ ಗೆ ಪಾಯಿಂಟ್ ಪ್ರಾವಿಷನ್ ಮಾಡಿದ್ದಾರೆ. ಇನ್ಲೈಟ್, ಔಟ್ಲೈಟ್ ಮತ್ತೆ ಪವರ್ ಸಪ್ಲೈ ಇಲ್ಲೇ ಬರುತ್ತೆ. ಇದು 3ನೇ ಮಾಸ್ಟರ್ ಬೆಡ್ರೂಮ್. ಸೇಮ್ ಆಸ್ ಇಟ್ ಇಸ್ ಕೆಳಗಡೆ ಬೆಡ್ರೂಮ್ ಇತ್ತಲ್ಲ ಅದೇ ಬೆಡ್ರೂಮ್ ಇಲ್ಲೂ ಕೂಡ ನಮ್ಗೆ ಬಂದಿರುವಂತದ್ದು. ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೊಬಹುದು. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಮೇಲ್ಗಡೆ ಕೂಡ ಅಷ್ಟೇ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್, ಟಿವಿ ಕ್ಯಾಬಿನೆಟ್. ಈ ಪಕ್ಕದಲ್ಲಿ ನಮ್ಗೆ ವಿತ್ ಡ್ರೆಸ್ಸಿಂಗ್ ವಿತ್ LED ಲೈಟ್, ಬ್ಯೂಟಿಫುಲ್ POP ವರ್ಕ್. ಇಲ್ಲೂ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಷ್ಟು ಜಾಗ ನಮ್ಗಿದೆ. ಸೂಪರ್ ಆಗಿ ಬಿಲ್ಡ್ ಆಗಿರುವಂತದ್ದು. ಈ ಕಾಮನ್ ಬಾತ್ರೂಮ್ ಅಷ್ಟೇ, ಬಟ್ ಅಲ್ಲಿ ವಾಲ್ ಟು ವಾಲ್ ಹಾಕಿದ್ರು. ಇಲ್ಲಿ ನಮಗೆ 7 feet ವರೆಗೂ ನಮಗೆ 2x4 ವೆಟ್ ಫೀಡರ್ಸ್ ಯೂಸ್ ಮಾಡಿದ್ದಾರೆ. ಕೆಳಗಡೆ ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ. ಡ್ರೈ ಮತ್ತೆ ವೆಟ್ ಕೂಡ ನಾವು ಮಾಡ್ಕೊಳ್ಳೋ ಸಾಧ್ಯತೆಗಳಿದೆ. ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು, ತುಂಬಾ ದೊಡ್ಡದಾಗಿದೆ. ಈ ಪೋರ್ಷನ್ ಅಲ್ಲಿ ವೆಟ್, ಈ ಪೋರ್ಷನ್ ಅಲ್ಲಿ ಡ್ರೈ ಯೂಸ್ ಮಾಡ್ಕೋಬಹುದು. ಚೆನ್ನಾಗಿದೆ. ಈಗ ಸಿಟ್ಟಿಂಗ್ ಏರಿಯಾ. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ರೂಫ್ ಕಂಪ್ಲೀಟ್ ಆಗಿದೆ. ಟೋಟಲ್ ನಮ್ಗೆ 4 ರೂಫ್ಗಳು ಬರುತ್ತೆ. ಅಕ್ಕಪಕ್ಕ ಮನೆಗಳಿದೆ. ಆರಾಮಾಗಿ ಒಂದು ಸಿಟ್ಟಿಂಗ್ ಏರಿಯಾ. ಸಾಯಂಕಾಲ ಟೈಮ್ ಅಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು. ಅಷ್ಟು ಜಾಗ ಕೊಟ್ಟಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ಗ್ರಿಲ್ ಹಾಕ್ಬಿಟ್ಟಿದ್ದಾರೆ ಸೇಫ್ಟಿ ವೈಸ್ ಅಲ್ಲಿ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ನಾವು ಕೂಡ ಹಾಕೋಬಹುದು. ಬನ್ನಿ ಟೆರೆಸ್ ಹೋಗೋಣ. ಗಾರ್ಡನ್ ಏರಿಯಾಗೆ ಮಾಡ್ಕೊಂಡ್ರು ಕೂಡ ಒಳ್ಳೆ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಈ ಪೋರ್ಷನ್ ನಮ್ಗೆ ಟಫನ್ ಗ್ಲಾಸ್ SS ವರ್ಕ್ ಎಲ್ಲ ನಮ್ಗೆ ಕೊಟ್ಟಿದ್ದಾರೆ. ಮೇಲ್ಗಡೆ ಹೋದಕ್ಕೆ ಒಳ್ಳೆ ಅಗ್ರವಾಗಿರುವಂತಹ ಲ್ಯಾಡರ್ ಪ್ರಾವಿಷನ್ ಮಾಡಿರುವಂತದ್ದು. ಸ್ಕೈಲೈಟ್ಗೆ ಪ್ರಾವಿಷನ್ ವಿತ್ ಟಫನ್ ಗ್ಲಾಸ್ ಹಾಕೊಟ್ಟಿದ್ದಾರೆ. ಮೇಲ್ಗಡೆ ಎಕ್ಸಾಕ್ಟ್ ಕುಬೇರಿನ ಮೂಲೆಯಲ್ಲಿ ನಮ್ಗೆ 1000 ಲೀಟರ್ ಇರುವಂತಹ ಒಂದು ಟ್ಯಾಂಕು. ಈ ಪೋರ್ಷನ್ ಅಲ್ಲಿ ಮ್ಯಾನ್ಯುಯಲ್ ಆಗಿ ಬಟ್ಟೆ ಹೋಗೋದಕ್ಕೆ ಒಂದು ಚಪ್ಪಟಿ ಕಲ್ಲ ಕೊಟ್ಟಿರುವಂತದ್ದು. ಬಟ್ಟೆ ಹಾರಾಕೊಳ್ಳೋದೆಲ್ಲ ಕೆಳಗಡೆಗೆ ಬರುತ್ತೆ. ಸಿಟ್ಟಿಂಗ್ ಏರಿಯಾ ಹೇಳಿದ್ನಲ್ಲ ಅಲ್ಲೇ ಬರುತ್ತೆ. ಟೆರೆಸ್ಗೆ ಹೋದ್ರೆ ಹೇಳ್ತೀನಿ ಅಂತಂದ್ನಲ್ಲ ವೀಕ್ಷಕರೇ, ನೋಡಿ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಗಿಂತ ತುಂಬಾನೇ ಹತ್ತಿರದಲ್ಲಿದೆ. 2 ಮೆಟ್ರೋ ಸ್ಟೇಷನ್ ಕಾಣಿಸುತ್ತೆ ನಮ್ಗೆ. ಇಲ್ಲಿರೋದು ನಮ್ಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್, ಇಲ್ಲಿರೋದು ನಮ್ಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್. ಕಾಣಿಸ್ತಾ ಇದೆಯಾ? ತಲಗಟ್ಪುರ ಮೆಟ್ರೋ ಸ್ಟೇಷನ್ ಮತ್ತೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ಗೆ ತುಂಬಾ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. BDO ಪ್ರಾಪರ್ಟಿ ಆಗಿದೆ. ಕಾವೇರಿ ವಾಟರ್ ಪ್ರೆಸೆಂಟ್ ನಮ್ಗೆ ರನ್ನಿಂಗ್ ಇದೆ. 30 ಅಡಿಗಳ ರೋಡ್ಗೆ ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಇರುವಂತಹ 100% ವಾಸ್ತುಲಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸ್ ಇದು. ಒಳ್ಳೆ ಲೊಕೇಶನ್. ಮನೆ ಹಿಂದೆಗಡೆ ನೋಡಿ ತುಂಬಾ ಮನೆಗಳಾಗಿದೆ. 80 feet ಪ್ಯಾರಲರ್ಗೆ ಈ ಪ್ರಾಪರ್ಟಿ ಬರುವಂತದ್ದು. ಸೂಪರ್ ಆಗಿ ಬಿಲ್ಡ್ ಆಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಯಾವುದೇ ಪ್ರಾಪರ್ಟಿಗಳಿಗೆ ಲೋನ್ ಏನಾದ್ರು ಎಂಕ್ವೈರಿ ಮಾಡ್ತಾ ಇದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.